ಮಗು, ಈ ದಿನ ನಿನಗೆ ಶುಭ ಸುದ್ದಿ ಬರಲಿದೆ. ನಿನಗಾಗಿ ಅದು ನಾನು ನಿರ್ಧರಿಸಿದ್ದೇನೆ. ನೀನು ಹೊರಡುವ ಮುನ್ನ, ಅಂದರೆ ಮನೆಯಿಂದ ಹೊರಡುವ ಮುನ್ನ ನನ್ನ ನಾಮಜಪವನ್ನು ಮಾಡು. ನಿನಗೆ 108 ಬಾರಿ ನಾಮಜಪವನ್ನು ಮಾಡಲು ಆಗದಿದ್ದರೆ 9 ಬಾರಿಯಾದರೂ ನನ್ನ ನಾಮಜಪವನ್ನು ಮಾಡಿ ಹೊರಡು. ನೀನು ಅಂದುಕೊಂಡ ಕೆಲಸದಲ್ಲಿ ಶುಭ ಸುದ್ದಿ ಬರಲಿದೆ. ಮಗು, ನಿನ್ನ ಚಿಂತೆಯನ್ನು ಈ ದಿನ ಬದಿಗಿಡು. ನೀನು ಮಾಡುವ ಕೆಲಸದ ಮೇಲೆ ನಿಗಾವನ್ನು ಇಡು. ಈ ದಿನ ನಿನ್ನನ್ನು ಕಾಡುವವರು ತುಂಬ ಜನರಿದ್ದಾರೆ. ಆದರೆ ನೀನು ಕೋಪಗೊಳ್ಳಬೇಡ. ನನ್ನ ನಾಮಜಪವನ್ನು ನಿನ್ನ ಮನದಲ್ಲಿ ಸ್ಮರಿಸು. ಆಗ ಅವರು ನಿನ್ನಿಂದ ತಂತಾನೇ ದೂರ ಸರಿಯುವರು. ಅದರ ಬಗ್ಗೆ ನೀನು ಹೆಚ್ಚಿಗೆ ತಲೆಕೆಡಿಸಿಕೊಳ್ಳಬೇಡ. ಅವರನ್ನು ನಾನು ನಿನ್ನಿಂದ ದೂರ ಸರಿಸುತ್ತೇನೆ. ನೀವು ಪ್ರತಿದಿನ ಎದುರಿಸುತ್ತಿರುವ ಹೋರಾಟಗಳು ಮತ್ತು ನಿರಂತರ ಹೋರಾಟಗಳನ್ನು ನಾನು ನೋಡುತ್ತಿದ್ದೇನೆ. ನೀವು ವಿಭಿನ್ನ ದಿಕ್ಕುಗಳಲ್ಲಿ ಎಳೆಯಲ್ಪಟ್ಟಂತೆ ಭಾಸವಾಗಬಹುದು. ಆದರೆ ನಿಮ್ಮ ನಿರ್ಧಾರ ನಿಮ್ಮನ್ನು ಮುಂದೆ ಸಾಗುವಂತೆ ಮಾಡಿದೆ. ಭಯಪಡಬೇಡ. ನಿಮ್ಮ ಪರಿಶ್ರಮವು ಶೀಘ್ರದಲ್ಲೇ ನೀವು ಬಹುಕಾಲದಿಂದ ಪ್ರಾರ್ಥಿಸುತ್ತಿದ್ದ ವಿಜಯವನ್ನು ತರುತ್ತದೆ. ಇದು ಚಾಲನೆ ಮತ್ತು ಪ್ರಗತಿಯ ಸಮಯ. ಒಂದು ಕಾಲದಲ್ಲಿ ಭಾರವೆಂದು ತೋರುತ್ತಿದ್ದ ಅಡಚಣೆಗಳು ನಿವಾರಣೆಯಾಗಲು ಪ್ರಾರಂಭವಾಗಿವೆ. ಒತ್ತಡ ಉಂಟುಮಾಡುವ ಸಂಘರ್ಷ ಮತ್ತು ಪರಿಸ್ಥಿತಿ ಶೀಘ್ರದಲ್ಲೇ ಪರಿಹಾರವನ್ನು ಕಂಡುಕೊಳ್ಳುತ್ತದೆ. ನೀವು ಬಲಶಾಲಿಯಾಗಿದ್ದೀರಾ. ಎಲ್ಲರಿಗೂ ಶುಭವಾಗಲಿ. ಶುಭೋದಯ. ಶುಭ ದಿನ.